ವಿಜ್ಞಾನದಲ್ಲಿ ಅಥವಾ ಆ, ಈ ವೈದ್ಯಕೀಯ ಲೋಕದಲ್ಲಿ ಎಲ್ಲವೂ ಬಹಳ ಸ್ಪಷ್ಟವಾಗಿರುತ್ತೆ ಅಲ್ವಾ? ಹೌದು, ಖಂಡಿತ. ಅಂದ್ರೆ ಈಗ ಒಂದ್ ವೇಳೆ ಮೂಳೆ ಮುರಿದ್ರೆ ನಾವು ಎಕ್ಸ್ರೇ ತೆಗಿಸ್ತೀವಿ, ಆ ಕಪ್ಪು ಪರದೆ ಮೇಲೆ ಮೂಳೆ ಮುರಿದಿರೋ ಆ ಬಿಳಿ ಗೆರೆ ಸ್ಪಷ್ಟವಾಗಿ ಕಾಣುತ್ತೆ. ಆಗ ವೈದ್ಯರು ನೋಡಿ ಇಲ್ಲೇ ಮುರಿದಿದೆ ಅಂತೆ ನಿಖರವಾಗಿ ತೋರಿಸ್ತಾರೆ. ಕಪ್ಪು ಬಿಳುಪಿನ ತರಹ ಅಲ್ಲಿ ಗೊಂದಲ ಇರಲ್ಲ. ಅದೇ ಅಲ್ಲಿ ಯಾವುದೇ ಗೊಂದಲವಿಲ್ಲ, ಎಲ್ಲವೂ ಸ್ಫಟಿಕದಂತೆ ಸ್ಪಷ್ಟ. ಆದ್ರೆ ಈ ಮಾನವನ ಮನಸ್ಸು, ನಂಬಿಕೆ, ಆ ಕರ್ಮ ಮತ್ತು ದ್ರೋಹದ ವಿಷಯಕ್ಕೆ ಬಂದ್ರೆ ಆ ಎಕ್ಸ್ರೇ ಮಷಿನ್ ಕೆಲಸ ಮಾಡಲ್ಲ. ಖಂಡಿತ ಕೆಲಸ ಮಾಡಲ್ಲ. ಅಲ್ಲಿ ನಾವು ನೋಡೋ ದೃಶ್ಯಾವಳಿಗಳು ಸಂಪೂರ್ಣವಾಗಿ ಮಂಜಾಗಿರುತ್ತೆ, ಗೊಂದಲಮಯವಾಗಿರುತ್ತೆ. ಕಣ್ಣಿಗೆ ಕಾಣದ ಈ ಕರ್ಮದ ಲೆಕ್ಕಾಚಾರಗಳನ್ನ ಅಥವಾ ಆ ಮನುಷ್ಯನ ನಡವಳಿಕೆಯ ಹಿಂದಿನ ನಿಗೂಢತೆಯನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದೇ ಅಲ್ವಾ ಅತಿ ದೊಡ್ಡ ಸವಾಲು. ಹೌದು. ಸೊ ಇಂದಿನ ನಮ್ಮ ಈ ಡೀಪ್ ಡೈವ್ ಅಧ್ಯಯನದ ಮೂಲಗಳು ಇದೇ ರಹಸ್ಯವನ್ನ ಭೇದಿಸ್ತಾ ಇವೆ. ಅಂದ್ರೆ ವೈದಿಕ ಜ್ಯೋತಿಷ್ಯ, ಕರ್ಮ ಸಿದ್ಧಾಂತ ಮತ್ತು ಮಾನಸಿಕ ವಿಶ್ಲೇಷಣೆಯ ಒಂದು ಅಪರೂಪದ ಸಂಗಮದ ದಾಖಲೆಗಳು ನಮ್ಮೊಂದಿವೆ. ಅದರಲ್ಲೂ ನಿರ್ದಿಷ್ಟವಾಗಿ ಈ ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯುವ ಗ್ರಹಗಳ ಪಲ್ಲಟಗಳು, ನಂಬಿದವರಿಂದಲೇ ಆಗುವ ದ್ರೋಹ ಮತ್ತು ಮೌನ ಎಂಬ ಅಸ್ತ್ರದ ಬಗ್ಗೆ ಬಹಳ ಆಳವಾದ ಒಳನೋಟಗಳನ್ನ ನಾವು ಇವತ್ತು ಬಿಡಿಸಿ ನೋಡಲಿದ್ದೇವೆ. ಹೌದು, ನೀವು ಹೇಳಿದ ಆ ಎಕ್ಸ್ರೇ ಮಷಿನ್ ಉಪಮೆ ಇಲ್ಲಿಗೆ ಕರಾರುವಾಗಿ ಒಪ್ಪುತ್ತೆ. ಏನಂದ್ರೆ ಮನುಷ್ಯನ ಆಂತರಿಕ ಸಂಘರ್ಷಗಳನ್ನ ಅಳೆಯಲು ಯಾವುದೇ ಭೌತಿಕ ಸಾಧನಗಳಿಲ್ಲ. ಆದರೆ ಈ ಜ್ಯೋತಿಷ್ಯ ಮತ್ತು ಕರ್ಮ ಸಿದ್ಧಾಂತದ ಮೂಲಗಳು ಒಂದು ರೀತಿಯ ಸೈಕಲಾಜಿಕಲ್ ಎಕ್ಸ್ರೇನಂತೆ ಕೆಲಸ ಮಾಡುತ್ತೆ. ಇವು ಕೇವಲ ಗ್ರಹಗಳ ಚಲನೆಯನ್ನ ಮಾತ್ರ ಹೇಳಲ್ಲ. ಮತ್ತಿನ್ನೇನ್ ಹೇಳುತ್ತವೆ? ಬದಲಾಗಿ ಆ ಗ್ರಹಗಳ ಚಲನೆಗೂ ಮನುಷ್ಯನ ಮಾನಸಿಕ ಸ್ಥಿತಿಗೂ ಇರೋ ಕೊಂಡಿಯನ್ನ ವಿವರಿಸ್ತವೆ. ನಮ್ಮ ಇಂದಿನ ಚರ್ಚೆಯ ಮೂಲ ಉದ್ದೇಶವೇ ಅದು. ವಿಶೇಷವಾಗಿ ಎನ್ ಅಕ್ಷರದಿಂದ, ಅಂದ್ರೆ ಇಂಗ್ಲಿಷ್ನ ಎನ್ ಅಕ್ಷರದಿಂದ ಶುರುವಾಗುವ ವ್ಯಕ್ತಿಯೊಬ್ಬನಿಂದ ಎದುರಾಗುವ ಸವಾಲುಗಳು ಮತ್ತು ಅದಕ್ಕೆ ಪ್ರತಿಕ್ರಿಯೆಯಾಗಿ ಹುಟ್ಟುಕೊಳ್ಳುವ ಮೌನ ಹಾಗೂ ಕೊನೆಗೆ ಕಾಲವೇ ಹೇಗೆ ಎಲ್ಲದಕ್ಕೂ ಉತ್ತರ ನೀಡುತ್ತೆ ಅನ್ನೋದನ್ನ ಈ ದಾಖಲೆಗಳು ಬಹಳ ವಿಸ್ತೃತವಾಗಿ ತೆರೆದಿಟ್ಟಿವೆ. ಓಕೆ, ಹಾಗಾದ್ರೆ ಮೊದಲಿಗೆ ಮೂಲಗಳು ಹೇಳುವಂತೆ ಆ ಮಿಥುನ ರಾಶಿಯವರ ಸ್ವಭಾವದ ಕಡೆಗೆ ಗಮನ ಹರಿಸೋಣ. ಖಂಡಿತ. ಸಾಮಾನ್ಯವಾಗಿ ಸಮಾಜದಲ್ಲಿ ಮಿಥುನ ಎಂದರೆ ದ್ವಂದ್ವ ಸ್ವಭಾವ ಅಥವಾ ಎರಡು ಮುಖದವರು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಹೌದು, ಬಹಳ ಜನ ಹಾಗೆ ಅಂದುಕೊಳ್ತಾರೆ. ಆದ್ರೆ ನಮ್ಮ ಮೂಲಗಳ ಪ್ರಕಾರ ಇದು ದ್ವಂದ್ವವಲ್ಲ. ಬದಲಾಗಿ ಇದು ಬುದ್ಧಿಶಕ್ತಿ ಮತ್ತು ಭಾವನೆಗಳ ನಡುವಿನ ಅತ್ಯದ್ಭುತವಾದ ಸಮತೋಲನ ಅಂತ ಹೇಳಲಾಗಿದೆ. ಇವರ ಆಡಳಿತ ಗ್ರಹ ಬಂದು ಬುಧ. ಮರ್ಕ್ಯುರಿ. ಎಕ್ಸಾಕ್ಟ್ಲಿ. ಜ್ಯೋತಿಷ್ಯದ ಪ್ರಕಾರ ಬುಧ ಎಂದರೆ ಮಾತು, ಚಾಣಾಕ್ಷತೆ, ಸಂವಹನ ಅಂದ್ರೆ ಕಮ್ಯುನಿಕೇಷನ್ ಮತ್ತು ಆಲೋಚನೆಗಳ ಅಧಿಪತಿಯಂತ. ಆದ್ರೆ ನನಗಿಲ್ಲೊಂದು ಅರ್ಥವಾಗದೆ ವಿರೋಧಾಭಾಸ ಇದೆ. ಏನ್ ಹೇಳಿ? ಮಾತಿನ ಅಧಿಪತಿಯೇ ಆಡಳಿತ ಗ್ರಹವಾಗಿದ್ದರೂ ಇವರಿಗೆ ತೀರಾ ಹತ್ತಿರವಾದವರಿಂದ, ನಂಬಿದವರಿಂದಲೇ ಮೋಸವಾದಾಗ ಅವರು ಮಾತಿನ ಬದಲು ಮೌನವನ್ನ ಆರಿಸ್ಕೊಳ್ತಾರೆ ಅಂತ ಮೂಲಗಳು ಹೇಳ್ತವೆ. ಇದು ನನಗೆ ಅರ್ಥವಾಗ್ತಿಲ್ಲ. ಸಂವಹನದಲ್ಲಿ ಇಷ್ಟು ಶಕ್ತಿಶಾಲಿಯಾದವರು ಕಷ್ಟದ ಸಮಯದಲ್ಲಿ ಯಾಕೆ ಮೌನಕ್ಕೆ ಶರಣಾಗುತ್ತಾರೆ? ಮೇಲ್ನೋಟಕ್ಕೆ ಇದು ಅನ್ಯಾಯವನ್ನ ಎದುರಿಸಲಾಗದ ಒಂದು ರೀತಿಯ ಹೇಡಿತನ ಅಥವಾ ದೌರ್ಬಲ್ಯದಂತೆ ಕಾಣಲ್ವಾ? ಇದು ನೋಡಿ, ಮೇಲ್ನೋಟಕ್ಕೆ ದೌರ್ಬಲ್ಯದಂತೆ ಕಾಣೋದು ಸಹಜ. ಆದರೆ ವಾಸ್ತವದಲ್ಲಿ ನರವಿಜ್ಞಾನದ ಅಂದ್ರೆ ನ್ಯೂರೋಬಯಾಲಜಿ ಮತ್ತು ಜ್ಯೋತಿಷ್ಯದ ಆಳವಾದ ನೆಲಗಟ್ಟಿನಲ್ಲಿ ನೋಡಿದಾಗ ಇದು ದೌರ್ಬಲ್ಯ ಅಲ್ಲ. ಹೌದಾ? ಹೌದು. ಬದಲಾಗಿ ಇದೊಂದು ಅತ್ಯಂತ ಎಚ್ಚರಿಕೆಯಿಂದ ಲೆಕ್ಕಾಚಾರ ಹಾಕಿದ ರಕ್ಷಣಾತ್ಮಕ ಗುರಾಣಿ, ಅಂದ್ರೆ ಡಿಫೆನ್ಸಿವ್ ಪ್ರೋಟೋಕಾಲ್ ಅಂತ ಹೇಳ್ತೀವಲ್ವಾ, ಹಾಗೆ. ವೈದಿಕ ಜ್ಯೋತಿಷ್ಯದಲ್ಲಿ ಬುಧವು ಮಾತು ಮತ್ತು ಬುದ್ಧಿಮತ್ತೆಯ ಪ್ರತೀಕ ಅನ್ನೋದು ನಿಜ. ಆದರೆ ಅದೇ ಬುಧ ದುರ್ಬಲವಾದಾಗ ಅಥವಾ ಬೇರೆ ದುಷ್ಟಗ್ರಹಗಳ ದೃಷ್ಟಿ ಬಿದ್ದಾಗ ಆ ವ್ಯಕ್ತಿಯ ಆಂತರಿಕ ಸ್ವಭಾವವೇ ಮೌನವಾಗಿರಲು ಸೂಚಿಸುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನಂದ್ರೆ, ಹೇಳಿ, ಅವರಿಗೆ ಮಾತಾಡೋಕೆ ಬರಲ್ಲ ಅಥವಾ ವಾದ ಮಾಡೋಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಅವರು ಸುಮ್ಮನಿರಲ್ಲ. ಆ ಕ್ಷಣದಲ್ಲಿ ಅವರು ಎದುರಿಸ್ತಿರುವ ಮಾನಸಿಕ ಆಘಾತ ಎಂಥದ್ದೆಂದರೆ ಅವರು ತಮ್ಮನ್ನ ತಾವು ಕಳ್ಕೋಬಾರದು ಅನ್ನೋ ಕಾರಣಕ್ಕೆ. ಅಂದ್ರೆ ತಮ್ಮ ಸ್ಟೆಬಿಲಿಟಿಯನ್ನ ಕಾಪಾಡ್ಕೊಳ್ಳೋಕೆ ಮೌನ ವಹಿಸ್ತಾರೆ. ಎಕ್ಸಾಕ್ಟ್ಲಿ. ಅಂದ್ರೆ ಇದೊಂತರಹ ಅತ್ಯಾಧುನಿಕ ರೇಡಿಯೋ ರಿಸೀವರ್ ಒಂದು ಹೊರಗಿನ ಅನಗತ್ಯ ಗದ್ದಲವನ್ನ, ಆ ನಾಯ್ಸ್ ಅನ್ನ ತಪ್ಪಿಸಲು ತನ್ನ ಒಳಗಿನ ಸಿಗ್ನಲ್ ಅನ್ನ ಉಳಿಸ್ಕೊಳ್ಳಲು ತನ್ನನ್ನು ತಾನೇ ಮ್ಯೂಟ್ ಮಾಡ್ಕೊಂಡಂತೆ ಅಂತ ಹೇಳ್ಬೋದಾ? ನಿಖರವಾದ ಹೋಲಿಕೆ. ಪರ್ಫೆಕ್ಟ್. ಅವರು ಮೌನವಾಗೋದು
ತಾವು ಆಡುವ ಮಾತುಗಳಿಂದ ಎದುರಿನವರನ್ನ ಸಂಪೂರ್ಣವಾಗಿ ನಾಶಪಡಿಸುವ ಶಕ್ತಿ ತಮಗಿದೆ ಅನ್ನೋ ಅರಿವಿಂದ. ಓ, ದ್ಯಾಟ್ಸ್ ಇಂಟ್ರೆಸ್ಟಿಂಗ್. ಮೂಲಗಳು ಹೇಳುವಂತೆ ಇವರು ಇತರರ ನ್ಯೂನತೆಗಳನ್ನ, ಅವರ ತಪ್ಪುಗಳನ್ನ ನೋಡೋದಕ್ಕಿಂತ ಮುಂಚೆ ಅವರ ನೋವನ್ನ ನೋಡ್ತಾರೆ. ಅಂದ್ರೆ ಎಂಪತಿ ಜಾಸ್ತಿ ಇರುತ್ತೆ ಅಂತನಾ? ಹೌದು. ತಮಗೆ ದ್ರೋಹ ಮಾಡಿದವರ ಬಗ್ಗೆಯೂ ಬಹುಶಃ ಇವನಿಗೇನೋ ಕಷ್ಟ ಇರಬೇಕು, ಏನೋ ಅಭದ್ರತೆ ಇರಬೇಕು, ಲೈಕ್ ಇನ್ಸೆಕ್ಯೂರಿಟಿ ಇರಬೇಕು, ಅದಕ್ಕೆ ಹೀಗೆ ಮಾಡ್ತಿದ್ದಾನೆ ಅಂತ ವಿಶ್ಲೇಷಿಸುವ ದೊಡ್ಡ ಗುಣ ಇವ್ರದು. ವಾವ್! ಹಾಗಾಗಿ ತಪ್ಪು ಮಾಡ್ತಿರೋವರನ್ನ ಆ ಕ್ಷಣದಲ್ಲಿ ಮಾತುಗಳಿಂದ ಸದೆ ಬಡಿಯುವ ಬದಲು ಶಕ್ತಿಹೀನರಂತೆ ಕಂಡ್ರೂ ಪರವಾಗಿಲ್ಲ, ಸಮಯವೇ ಉತ್ತರ ಹೇಳುತ್ತೆ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಅದು ದೌರ್ಬಲ್ಯವಲ್ಲ, ಅದು ಪ್ರಬುದ್ಧತೆಯ ಪರಾಕಾಷ್ಠೆ. ಸರಿ, ಈಗ ಇದನ್ನ ಬಿಡಿಸಿ ನೋಡೋಣ. ಇದರ ಆಳಕ್ಕೆ ಹೋದ್ರೆ ನಮಗೆ ಇನ್ನೊಂದು ಕುತೂಹಲಕಾರಿ ಮುಖ ಕಾಣುತ್ತೆ. ಈ ಸಂಪೂರ್ಣ ಕಥಾನಕದಲ್ಲಿ ಆವಾಗ್ಲೇ ನೀವ್ ಹೇಳಿದ ಹಾಗೆ ಎನ್ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಯೊಬ್ಬನ ಪ್ರವೇಶವಾಗುತ್ತೆ. ಈತ ಒಬ್ಬ ಸ್ನೇಹಿತನಾಗಿ, ಆಪ್ತನಾಗಿ ಬಂದು ಅವರ ಮಾತುಗಳನ್ನ ಕೇಳಿ ಅವರ ದೌರ್ಬಲ್ಯಗಳನ್ನ ಅರಿತುಕೊಂಡು ಬೆನ್ ಹಿಂದೆ ಕುತಂತ್ರ ಮಾಡಿದ ಕಥೆಯನ್ನ ಮೂಲಗಳು ವಿವರಿಸ್ತವೆ. ಹೌದು, ಅದೊಂದು ದೊಡ್ಡ ಟ್ವಿಸ್ಟ್ ಇದರಲ್ಲಿ. ಈತನ ಮಾತುಗಳು ಲೈಕ್ ಜೇನುತುಪ್ಪದಂತೆ ಸಿಹಿಯಾಗಿದ್ವು, ಆದ್ರೆ ಆಲೋಚನೆಗಳು ಸಂಪೂರ್ಣ ವಿಷದಂತೆ ಇದ್ವು. ನೇರದಾಡಿಯ ಬದಲು ಸಣ್ಣ ಸಣ್ಣ ಸುಳ್ಳುಗಳನ್ನ ಹೇಳಿ ಇತರರ ಮನಸ್ಸಿನಲ್ಲಿ ಅನುಮಾನದ ಬೀಜ ಬಿತ್ತಿದ ಕಥೆ ಇದು. ಇದು ನನಗೆ ಲೈಕ್ ದಿಢೀರಂತ ನಡೆಯುವ ಸ್ಫೋಟದಂತೆ ಕಾಣ್ತಿಲ್ಲ. ಬದಲಾಗಿ ಇದನ್ನ ಮನೋವಿಜ್ಞಾನದಲ್ಲಿ ನಾವು ಗ್ಯಾಸ್ ಲೈಟಿಂಗ್ ಅಂತೀವಲ್ವಾ, ಹಾಗೆ ಅನ್ಸ್ತಿದೆ. ಹೌದು, ಗ್ಯಾಸ್ ಲೈಟಿಂಗ್ ಅನ್ನು ಪದನೇ ಸೂಕ್ತ ಇಲ್ಲಿಗೆ. ಯಾಕಂದ್ರೆ ಈ ಗ್ಯಾಸ್ ಲೈಟಿಂಗ್ ಹೇಗಿರುತ್ತೆ ಅಂದ್ರೆ, ಅದು ಯಾರೋ ಬಂದು ನಮ್ ತಲೆಗೆ ಕಲ್ಲಿನಿಂದ ಹೊಡೆದಂತಿರಲ್ಲ. ಬದಲಾಗಿ ನಮ್ಮ ಮನೆಯೊಳಗಿನ ಪೀಠೋಪಕರಣಗಳನ್ನ ಅಂದ್ರೆ ಫರ್ನಿಚರನ್ನ ಪ್ರತಿದಿನ ಒಂದೊಂದು ಇಂಚ್ ಜುರುಗಿಸಿದಂತೆ ಇರುತ್ತೆ. ಖಂಡಿತ. ನಮಗೆ ಗೊತ್ತಿಲ್ಲದೆಯೇ ನಾವು ವಸ್ತುಗಳಿಗೆ ಡಿಚ್ಚಿ ಹೊಡೆಯಲು ಶುರು ಮಾಡ್ತೀವಿ, ಮತ್ತು ಬಹುಶಃ ನನ್ನ ತಲೆಗೇನೋ ಹುಚ್ಚು ಹಿಡಿದಿದೆ ಅಂತ ನಮಗೆ ಅನುಮಾನ ಶುರುವಾಗುತ್ತೆ. ಈ ಕುತಂತ್ರದ ಮನೋವಿಜ್ಞಾನವು ಆ ವ್ಯಕ್ತಿಯ ಮೇಲೆ ಹೇಗೆ ಕೆಲಸ ಮಾಡ್ತು ಅನ್ನೋದನ್ನ ಮೂಲಗಳು ಹೇಗೆ ವಿವರಿಸುತ್ತವೆ? ನೀವು ಕೊಟ್ಟ ಫರ್ನಿಚರ್ ಜರುಗಿಸುವ ಉಪಮೆ ಇದೆಯಲ್ಲ, ಅದು ಗ್ಯಾಸ್ ಲೈಟಿಂಗ್ನ ಪ್ರಕ್ರಿಯೆಯನ್ನ ಅತ್ಯಂತ ಅದ್ಭುತವಾಗಿ ವಿವರಿಸುತ್ತೆ. ಈ ಎನ್ ಅಕ್ಷರದ ವ್ಯಕ್ತಿಯ ಪ್ರವೇಶ ಕೇವಲ ಕಾಕತಾಳೀಯವಲ್ಲ. ಅಂದ್ರೆ ಕೇವಲ ಕೋಇನ್ಸಿಡೆನ್ಸ್ ಅಲ್ಲ ಅಂತೀರಾ? ಖಂಡಿತ ಅಲ್ಲ, ಇದೊಂದು ಕರ್ಮದ ಲೆಕ್ಕಾಚಾರ. ಜ್ಯೋತಿಷ್ಯದ ಪ್ರಕಾರ ಬುಧಸ್ಥಾನವು ಪರೀಕ್ಷೆಗೊಳಗಾದಾಗ, ಲೈಕ್ ಟೆಸ್ಟಿಂಗ್ ಟೈಮ್ ಇದ್ದಾಗ ಇಂಥ ವ್ಯಕ್ತಿಗಳು ಜೀವನದಲ್ಲಿ ಪ್ರವೇಶಿಸ್ತಾರೆ. ಅವರು ನೇರವಾಗಿ ಬಂದು ಯುದ್ಧ ಮಾಡಲ್ಲ. ಯಾಕೆ ಗೊತ್ತಾ? ಯಾಕೆ? ಯಾಕಂದ್ರೆ ಅವರಿಗೆ ತಮ್ಮದೇ ಆದ ಕೀಳರಿಮೆ ಮತ್ತು ಅಭದ್ರತೆಗಳು ಇರ್ತವೆ. ಆ ಕೀಳರಿಮೆಯನ್ನ ಮುಚ್ಚಿಕೊಳ್ಳಲು ಅವರು ಸುಳ್ಳುಗಳ ಮೊರೆ ಹೋಗ್ತಾರೆ. ಒಂದು ಸುಳ್ಳನ್ನ ಮುಚ್ಚಿಡಲು 100 ಸುಳ್ಳು ಹೇಳಬೇಕು ಅಲ್ವಾ? ಹೌದು ಹೌದು, ಅದು ಪ್ರಖ್ಯಾತ ಮಾತು. ಆ ವ್ಯಕ್ತಿ ಮಾಡಿದ್ದು ಅದನ್ನೇ. ಅವನು ಸತ್ಯವನ್ನ ತಿರುಚಿ ಮಿಥುನ ರಾಶಿಯವರ ಬಗ್ಗೆ ಇತರರಲ್ಲಿ ತಪ್ಪು ಕಲ್ಪನೆಗಳನ್ನ ಬಿತ್ತಿದನು. ಆದರೆ ಈಗ ಗ್ರಹಗಳ ಬದಲಾವಣೆಯಿಂದಾಗಿ ಆ 100 ಸುಳ್ಳುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಕುಸಿಯುವ ಸಮಯ ಬಂದಿದೆ ಅಂತ ಮೂಲಗಳು ಸ್ಪಷ್ಟಪಡಿಸ್ತವೆ. ಒಂದಕ್ಕೊಂದು ಡಿಕ್ಕಿ ಹೊಡೆಯೋದು ಅಂದ್ರೆ ಹೇಗೆ? ಕೇವಲ ಗ್ರಹಗಳ ಬದಲಾವಣೆಯಿಂದಾಗಿ ಸುಳ್ಳುಗಳು ತಾವಾಗಿಯೇ ಹೇಗೆ ನಾಶವಾಗ್ತವೆ? ಇದರ ಹಿಂದಿನ ಲಾಜಿಕ್ ಏನು? ಆ ವ್ಯಕ್ತಿ ತಾನಾಗಿಯೇ ಹೋಗಿ ನಾನು ಸುಳ್ಳು ಹೇಳ್ದೆ ಅಂತ ಒಪ್ಕೊಳ್ತಾನಾ? ಇಲ್ವಲ್ಲ. ಖಂಡಿತ ಇಲ್ಲ. ಆತ ಎಂದಿಗೂ ಹಾಗೆ ಒಪ್ಕೊಳ್ಳಲ್ಲ. ಆದರೆ ಇದರ ಹಿಂದಿನ ತರ್ಕ, ಲಾಜಿಕ್ ಬಹಳ ಸರಳವಾಗಿದೆ. ಓಕೆ. ಒಬ್ಬ ವ್ಯಕ್ತಿ 10 ಜನರಿಗೆ 10 ವಿಭಿನ್ನ ಸುಳ್ಳುಗಳನ್ನ ಹೇಳಿದಾಗ ಆ 10 ಜನರು ಎಂದಿಗೂ ಪರಸ್ಪರ ಭೇಟಿಯಾಗಲ್ಲ, ಮಾತಾಡ್ಕೊಳ್ಳಲ್ಲ ಅಂತ ಆತ ಭಾವಿಸಿರ್ತಾನೆ. ಆದರೆ ಗ್ರಹಗಳ ಪಲ್ಲಟ, ವಿಶೇಷವಾಗಿ ಜ್ಞಾನದ ಕಾರಕನಾದ ಗುರು ಮತ್ತು ಸ್ಪಷ್ಟತೆಯ ಕಾರಕನಾದ ಸೂರ್ಯನ ಚಲನೆ ಬದಲಾದಾಗ ಏನಾಗುತ್ತೆ ಗೊತ್ತಾ? ಆ 10 ಜನರು ಇದ್ದಕ್ಕಿದ್ದಂತೆ ಪರಸ್ಪರ ಎದುರಾಗ್ತಾರೆ. ಓಹೋ. ಅವರು ತಮ್ಮಲ್ಲಿರುವ ಮಾಹಿತಿಯನ್ನ ಹಂಚಿಕೊಳ್ತಾರೆ. ಆಗ ಯಾರಿಗೂ ಯಾವ ಗೊಂದಲವೂ ಉಳಿಯಲ್ಲ. ಆ ಎನ್ನಕ್ಷರದ ವ್ಯಕ್ತಿಯ ಮುಖವಾಡ ತಾನಾಗಿ ಕಳಿಸಿಕೊಳ್ಳುತ್ತೆ. ಇದಕ್ಕೆ ಯಾವುದೇ ನೇರ ಯುದ್ಧದ ಅಗತ್ಯವಿಲ್ಲ. ಮೌನವಾಗಿ ಕಾಯುವುದರ ಅತಿದೊಡ್ಡ ಲಾಭವೇ ಇದು. ವಾವ್. ಸಮಯವು ಆ ಸುಳ್ಳುಗಾರನ ಸುಳ್ಳುಗಳನ್ನೇ ಅವನ ವಿರುದ್ಧದ ಆಯುಧವನ್ನಾಗಿ ಮಾಡುತ್ತೆ. ಇದು ನಿಜಕ್ಕೂ ಬೆರಗ್ಗೊಳಿಸುವಂತದೆ. ಹೌದು. ಇಲ್ಲೇ ನೋಡಿ, ವಿಷಯ ನಿಜವಾಗ್ಲೂ ಕುತೂಹಲಕಾರಿಯಾಗೋದು. ಇದೇ ಹೊತ್ತಿಗೆ ಮೂಲಗಳು ಜಾತಕದಲ್ಲಿನ ಗುರುಗ್ರಹದ ಅಂದ್ರೆ ಜುಪಿಟರ್ನ ಹಿಮ್ಮುಖ ಚಲನೆಯ ಬಗ್ಗೆ, ರೆಟ್ರೋಗ್ರೇಡ್ ಬಗ್ಗೆ ಪ್ರಸ್ತಾಪಿಸ್ತವೆ. ಖಂಡಿತ. ಸಾಮಾನ್ಯವಾಗಿ ಹಿಮ್ಮುಖ ಚಲನೆ ಅಂದ ಕೂಡ್ಲೆ ಎಲ್ಲವೂ ನಿಂತೋಯ್ತು, ಜೀವನದಲ್ಲಿ ಪ್ರಗತಿ ಶೂನ್ಯವಾಯಿತು, ರಿಸಲ್ಟ್ಸ್ ಡಿಲೇ ಆಗತ್ತೆ, ವಿಳಂಬವಾಗ್ತವೆ ಅನ್ನೋ ಭಯ ಕಾಡೋದು ಸಹಜ. ಹೌದು, ಅದು ಕಾಮನ್ ನಂಬಿಕೆ. ಆದ್ರೆ ಈ ಮೂಲಗಳನ್ನ ಓದಿದಾಗ ನನಗೆ ಇದು ಕೇವಲ ವಿಳಂಬದಂತೆ, ಜಸ್ಟ್ ಡಿಲೇ ಅನ್ನೋ ತರ ಕಾಣ್ತಿಲ್ಲ.
ಬದಲಾಗಿ ಇದೊಂದು ರೀತಿಯ ಅಂಡರ್ ಕವರ್ ಅಥವಾ ಗುಪ್ತ ಕಾರ್ಯಾಚರಣೆಯಂತೆ ಕೆಲಸ ಮಾಡ್ತಿದೆ ಅನಿಸ್ತಿದೆ. ಹೇಗೆ ಅಂತ ವಿವರಿಸ್ತೀರಾ? ಅಂದ್ರೆ ಹೊರಗಡೆ ಜಗತ್ತಿಗೆ ಏನೂ ನಡೆಯದಂತೆ ಕಂಡ್ರೂ ಒಳಗೆ ಮನುಷ್ಯನ ವ್ಯಕ್ತಿತ್ವವನ್ನ, ಆ ಪರ್ಸನಾಲಿಟಿಯನ್ನ ಸಂಪೂರ್ಣವಾಗಿ ರಿಪೇರ್ ಮಾಡುವ ದೊಡ್ಡದೊಂದು ಆಧ್ಯಾತ್ಮಿಕ ಮತ್ತು ಮಾನಸಿಕ ಬದಲಾವಣೆ ನಡೀತಾ ಇರುತ್ತೆ ಅಲ್ವೇ? ಹೌದು, ನಿಮ್ಮ ಗ್ರಹಿಕೆ 100ಕ್ಕೆ 100 ಸರಿಯಾಗಿದೆ. ವೈದಿಕ ಜ್ಯೋತಿಷ್ಯದಲ್ಲಿ ಇದನ್ನ ಜ್ಞಾನದ ಉದಯ ಅಥವಾ ಡಾನ್ ಆಫ್ ವಿಸ್ಡಮ್ ಅಂತ ಕರೀತಾರೆ. ಖಗೋಳಶಾಸ್ತ್ರದ ಪ್ರಕಾರ, ಆಸ್ಟ್ರಾನಮಿ ಪ್ರಕಾರ ನೋಡಿದ್ರೆ, ಒಂದು ಗ್ರಹ ಹಿಮ್ಮುಖವಾಗಿ ಚಲಿಸುತ್ತೆ ಎಂದ್ರೆ ಅದು ವಾಸ್ತವವಾಗಿ ಹಿಂದಕ್ಕೆ ಹೋಗಲ್ಲ. ಬದಲಾಗಿ ಅದು ಭೂಮಿಗೆ ತೀರಾ ಹತ್ರವಾಗಿ ಬಂದಿರುತ್ತೆ. ಹೀಗಾಗಿ ಅದರ ವೇಗ ಕಡಿಮೆಯಾದಂತೆ, ಸ್ಲೋ ಆದಂತೆ ಭಾಸವಾಗುತ್ತೆ. ಜ್ಯೋತಿಷ್ಯದಲ್ಲಿ ಇದರ ಅರ್ಥ ಆ ಗ್ರಹದ ಶಕ್ತಿಯು ಹೊರಮುಖವಾಗಿ ಕೆಲಸ ಮಾಡೋದನ್ನ ನಿಲ್ಸಿ ಸಂಪೂರ್ಣವಾಗಿ ಒಳಮುಖವಾಗಿ ಕೆಲಸ ಮಾಡಲು ಶುರು ಮಾಡುತ್ತೆ. ಎಕ್ಸಾಕ್ಟ್ಲಿ, ಇಂಟರ್ನಲೈಸ್ ಆಗತ್ತೆ. ಗುರುವು ಜ್ಞಾನದ ಸಂಕೇತ. ಅವನು ಹಿಮ್ಮುಖನಾದಾಗ ಮೇಲ್ನೋಟಕ್ಕೆ ನಿಮ್ಮ ಕೆಲಸಗಳು ವಿಳಂಬವಾದಂತೆ, ಪ್ರಗತಿ ನಿಂತೋದಂತೆ ಕಾಣುತ್ತೆ. ಆದರೆ ವಾಸ್ತವದಲ್ಲಿ ಇಷ್ಟು ದಿನಗಳ ಕಾಲ ಅನುಭವಿಸಿದ ಆ ಒಂಟಿತನ, ಮೋಸ ಮತ್ತು ನೋವುಗಳು ಆಂತರಿಕ ಶಕ್ತಿಯಾಗಿ ಒಂದು ಬಲವಾದ ಫಿಲ್ಟರ್ ಆಗಿ ಬದಲಾಗ್ತಿರ್ತವೆ. ಆ ಫಿಲ್ಟರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಮೂಲಗಳು ಬಹಳ ಕರಾರುವಾಗಿ ಹೇಳಿವೆ. ಅಂದ್ರೆ ಸೂರ್ಯ ಮತ್ತು ಚಂದ್ರರು 7ನೇ ಮನೆಯಲ್ಲಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ. ಹಾಗೆಂದರೇನು? ಜ್ಯೋತಿಷ್ಯದಲ್ಲಿ ಈ 7ನೇ ಮನೆ ಎಂದರೆ ಅದರ ಕೆಲಸವೇನು? ನೋಡಿ, ಜ್ಯೋತಿಷ್ಯದಲ್ಲಿ 7ನೇ ಮನೆ ಎಂದರೆ ಅದು ಸಂಬಂಧಗಳ ಮನೆ, ಹೌಸ್ ಆಫ್ ಪಾರ್ಟ್ನರ್ಶಿಪ್ಸ್. ಅದು ಕೇವಲ ವೈವಾಹಿಕ ಸಂಬಂಧವಲ್ಲ. ಸ್ನೇಹಿತರು, ವ್ಯಾಪಾರ ಪಾಲುದಾರರು ಎಲ್ಲವೂ ಅಲ್ಲಿ ಬರ್ತವೆ. ಓಕೆ. ಸೂರ್ಯನು ಬೆಳಕಿನ ಸಂಕೇತ, ಚಂದ್ರನು ಮನಸ್ಸಿನ ಸಂಕೇತ. ಇವೆರಡೂ 7ನೇ ಮನೆಗೆ ಬಂದಾಗ ಏನಾಗುತ್ತೆ ಅಂದ್ರೆ ಆ ಮನೆಯ ಮೇಲೆ ತೀಕ್ಷ್ಣವಾದ ಬೆಳಕು ಬೀಳುತ್ತೆ. ಅಂದ್ರೆ ಕ್ಲಾರಿಟಿ ಸಿಗುತ್ತೆ. ಹೌದು, ನಿಮ್ಮ ಜೀವನದಲ್ಲಿ ಯಾರು ನಿಜವಾದ ಸ್ನೇಹಿತರು ಮತ್ತು ಯಾರು ಮುಖವಾಡ ಹಾಕೊಂಡಿದ್ದಾರೆ ಅನ್ನೋದು ಆ ಬೆಳಗಿನ ಸೂರ್ಯನಷ್ಟೇ ಸ್ಪಷ್ಟವಾಗಿ ಕಾಣತೊಡಗುತ್ತೆ. ಆ ಫಿಲ್ಟರ್ ಕೆಲಸ ಮಾಡೋದು ಹೀಗೆಯೇ. ನಮ್ಮ ಜೀವನಕ್ಕೆ ಯಾರು ಅಗತ್ಯವೋ ಅವರು ಮಾತ್ರ ಉಳಿದುಕೊಳ್ತಾರೆ. ಆ ಅರ್ಥಹೀನ ಬಂಧಗಳು, ಕೇವಲ ಸ್ವಾರ್ಥಕ್ಕಾಗಿ ಇದ್ದ ಸಂಬಂಧಗಳು ತಾವಾಗಿಯೇ ಕಳ್ಚ್ಕೊಳ್ತವೆ. ಆಹಾ, ಗ್ರೇಟ್. ಇದರ ಜೊತೆಗೆ 6ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರು ಒಟ್ಟಿಗೆ ಸೇರಿದ್ದಾರೆ ಅನ್ನೋ ಮಾತಿದೆ. 6, 7, 8 ಈ ಸಂಖ್ಯೆಗಳ ಲೆಕ್ಕಾಚಾರ ಕೇಳಲು ಸ್ವಲ್ಪ ಗೊಂದಲಮಯವಾಗಿದೆ. ಈ 6ನೇ ಮನೆಯ ಮಹತ್ವವೇನು? ಗೊಂದಲ ಬೇಡ, ಇದನ್ನ ಬಹಳ ಸರಳವಾಗಿ ವಿವರಿಸ್ತೀನಿ. ಹೇಳಿ. 6ನೇ ಮನೆ ಎಂದರೆ ಜ್ಯೋತಿಷ್ಯದಲ್ಲಿ ಅದು ಸಮಸ್ಯೆಗಳು, ಶತ್ರುಗಳು ಮತ್ತು ದೈನಂದಿನ ಹೋರಾಟಗಳ ಮನೆ, ಡೇ ಟು ಡೇ ಸ್ಟ್ರಗಲ್ಸ್. ಓಕೆ. ಆ ಮನೆಯಲ್ಲಿ ಈಗ ಬುಧ ಮತ್ತು ಶುಕ್ರ ಇದ್ದಾರೆ. ಬುಧ ಎಂದರೆ ಅತ್ಯುತ್ತಮ ರಣತಂತ್ರಗಾರ, ಸ್ಟ್ರಾಟಜಿಸ್ಟ್. ಶುಕ್ರ ಎಂದರೆ ಅತ್ಯುತ್ತಮ ರಾಜತಾಂತ್ರಿಕ, ಡಿಪ್ಲೊಮ್ಯಾಟ್. ಒಮ್ಮೆ ಊಹಿಸಿಕೊಳ್ಳಿ, ನಿಮ್ಮ ಸಮಸ್ಯೆಗಳ ಆ ಯುದ್ಧಭೂಮಿಯಲ್ಲಿ ಇಬ್ಬರು ಅತ್ಯಂತ ಬುದ್ಧಿವಂತ ತಜ್ಞರನ್ನ ಕೂರಿಸಿದಂತೆ ಇದು. ಅವರು ಶತ್ರುಗಳ ಜೊತೆ ಕತ್ತಿ ಹಿಡಿದು ರಸ್ತೆಯಲ್ಲಿ ಜಗಳವಾಡಲ್ಲ. ಮತ್ತೆ ಹೇಗೆ ಫೈಟ್ ಮಾಡ್ತಾರೆ? ಬದಲಾಗಿ ಅವರು ಆ ಸಮಸ್ಯೆಗಳನ್ನ ಅತ್ಯಂತ ಸೂಕ್ಷ್ಮವಾಗಿ, ಕಾನೂನಾತ್ಮಕವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಬಗೆಹರಿಸುವ ಶಕ್ತಿಯನ್ನ ಒದಗಿಸ್ತಾರೆ. ಇದೇ ಸಮಯದಲ್ಲಿ ಚಂದ್ರನು ಧನುರಾಶಿಯಿಂದ ಮಕರ ರಾಶಿಗೆ ಚಲಿಸ್ತಾನೆ. ಇದರ ಪ್ರಭಾವ ಏನಾಡುತ್ತೆ? ಧನುರಾಶಿಯಲ್ಲಿರುವಾಗ ಆಲೋಚನೆಗಳಿಗೆ ವಿಶಾಲವಾದ ದೃಷ್ಟಿಕೋನ, ಬಿಗ್ ಪಿಕ್ಚರ್ ಸಿಗತ್ತೆ. ಮಕರಕ್ಕೆ ಬಂದಾಗ ಆ ಆಲೋಚನೆಗಳನ್ನ, ಐಡಿಯಾಸ್ನ ಕಾರ್ಯಗತಗೊಳಿಸುವ ಜವಾಬ್ದಾರಿ, ಎಕ್ಸಿಕ್ಯೂಷನ್ ಹೆಚ್ಚಾಗತ್ತೆ. ಇವೆಲ್ಲವೂ ಒಟ್ಟುಗೂಡಿ ನ್ಯಾಯವನ್ನ ನಿಮ್ಮ ಪರವಾಗಿ ನಿಲ್ಲುವಂತೆ ಮಾಡ್ತೇವೆ. ಸೊ ಇದೆಲ್ಲವನ್ನೂ ಕೇಳ್ತಾ ಇದ್ರೆ ನನ್ಗೊಂದು ವಿಷಯ ಸ್ಪಷ್ಟವಾಗ್ತಿದೆ. ನಾವೆಲ್ಲರೂ ಇಂದು ತ್ವರಿತ ಫಲಿತಾಂಶಗಳನ್ನ, ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ನನ್ನ ನಿರೀಕ್ಷಿಸುವ ವೇಗದ ಜಗತ್ತಿನಲ್ಲಿ ಬದುಕ್ತಿದೀವಿ ಅಲ್ವಾ? ಹೌದು, ಅದಂತೂ ನಿಜ. ಒಂದು ಕ್ಲಿಕ್ ಮಾಡಿದ್ರೆ ಊಟ ಮನೆಗ್ ಬರ್ಬೇಕು, ಒಂದ್ ವಿಡಿಯೋ ಹಾಕಿದ್ರೆ ತಕ್ಷಣ ವೈರಲ್ ಆಗ್ಬೇಕು ಅನ್ನೋ ಮನಸ್ಥಿತಿ ನಮ್ದು. ಆದ್ರೆ ಈ ಮೂಲಗಳ ಪ್ರಕಾರ ಭವಿಷ್ಯದಲ್ಲಿ ಯಶಸ್ಸನ್ನ ಅಳೆಯಲು ಕೇವಲ ಹಣ ಅಥವಾ ಸ್ಥಾನಮಾನಗಳಿಗಿಂತ ಪ್ರಾಮಾಣಿಕತೆ ಮತ್ತು ತಾಳ್ಮೆಯನ್ನೇ ಅತಿ ದೊಡ್ಡ ಹೂಡಿಕೆಯಾಗಿ ನೋಡ್ಲಾಗ್ತಿದೆ. ಖಂಡಿತ. ರಾಜಕಾರಣಿಗಳಿಗೆ ಮಾತನಾಡುವ ಬದಲು ಕೆಲಸ ಮಾಡುವ ಸಮಯ, ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ವಿಳಂಬ, ಕಲಾವಿದರಿಗೆ ಅವಕಾಶಗಳ ಕೊರತೆ, ರೈತರಿಗೆ ಮಳೆಯ ವಿಳಂಬ, ಹೀಗೆ ಪ್ರತಿಯೊಂದು ವೃತ್ತಿಪರ ಕ್ಷೇತ್ರದಲ್ಲೂ ತಾಳ್ಮೆಯನ್ನೇ ಒಂದು ಪರೀಕ್ಷೆಯಾಗಿ ನೀಡಲಾಗಿದೆ ಅಂತ ಮೂಲಗಳು ಹೇಳ್ತಿವೆ. ಹಾಗಾದ್ರೆ ಈ ವಿಳಂಬದ, ಈ ಡಿಲೇ ಹಿಂದಿರುವ ಮನೋವೈಜ್ಞಾನಿಕ ತಂತ್ರವೇನು?
ಕಾಯುವುದರಿಂದ ಯಶಸ್ಸು ಹೇಗೆ ಸಿಗುತ್ತೆ? ಇದು ಎಷ್ಟರ ಮಟ್ಟಿಗೆ ಪ್ರಾಯೋಗಿಕ? ಇದು ಬಹಳ ಆಳವಾದ ಪ್ರಶ್ನೆ. ಕಾಯುವಿಕೆಯನ್ನ ನಾವು ಸಾಮಾನ್ಯವಾಗಿ ಶಿಕ್ಷೆ ಅಂತ ಭಾವಿಸ್ತೇವೆ, ಪನಿಷ್ಮೆಂಟ್ ಅಂತ. ಹೌದು, ನಮಗೆ ವೇಟ್ ಮಾಡೋಕೆ ಇಷ್ಟ ಇರಲ್ಲ. ಆದರೆ ಪ್ರಕೃತಿಯ ನಿಯಮದಲ್ಲಿ ಮತ್ತು ಈ ವೃತ್ತಿಪರ ಜಗತ್ತಿನಲ್ಲಿ ಕಾಯುವಿಕೆಯೆಂದರೆ ಅದು ಅನರ್ಹರನ್ನು ಸೋಸುವ ಪ್ರಕ್ರಿಯೆ. ಫಿಲ್ಟರಿಂಗ್ ಔಟ್ ದ ಅನ್ಕಮಿಟೆಡ್. ಓ, ಯಾರು ಕೇವಲ ರಾತ್ರೋರಾತ್ರಿ ಓವರ್ನೈಟ್ ಯಶಸ್ಸನ್ನ ಬಯಸಿ ಬಂದಿರ್ತಾರೋ ಅವರು ಈ ವಿಳಂಬವನ್ನ ಸಹಿಸಲಾರದೆ ಆ ಕ್ಷೇತ್ರವನ್ನ ಬಿಟ್ಟು ಓಡಿ ಹೋಗ್ತಾರೆ. ಉದಾಹರಣೆಗೆ, ಒಬ್ಬ ಉದ್ಯಮಿಗೆ ತನ್ನ ಗ್ರಾಹಕರಿಂದ ತಕ್ಷಣದ ಲಾಭ ಸಿಗದೇ ಇರಬಹುದು, ಆದರೆ ಆ ಕಷ್ಟದ ಸಮಯದಲ್ಲಿಯೂ ಆತ ತೋರಿಸುವ ಪ್ರಾಮಾಣಿಕತೆಯೇ ಗ್ರಾಹಕರಲ್ಲಿ ಬಲವಾದ ನಂಬಿಕೆಯನ್ನು ಹುಟ್ಟುಹಾಕುತ್ತೆ. ಅದೇ ನಂಬಿಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಆರ್ಡರ್ ಆಗಿ ಬದಲಾಗುತ್ತೆ. ವಾವ್, ದ್ಯಾಟ್ಸ್ ಅ ಗ್ರೇಟ್ ಪಾಯಿಂಟ್. ಅದೇ ರೀತಿ ರೈತ ಬೀಜ ಬಿತ್ತಿದ ತಕ್ಷಣ ಬೆಳೆ ಬರಲ್ಲ. ಅಲ್ಲಿ ಭೂಮಿಯ ಒಳಗಿನ ಆ ಪ್ರಕ್ರಿಯೆಗೆ ಸಮಯ ಕೊಡಲೇಬೇಕು. ಕಲಾವಿದರಿಗೆ ಈ ವಿಳಂಬದ ಸಮಯವು ತಮ್ಮ ಕೌಶಲ್ಯವನ್ನ ಇನ್ನಷ್ಟು ಸಾಣೆ ಹಿಡಿಯಲು, ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಿಕ್ಕ ಅವಕಾಶವಾಗಿರುತ್ತೆ. ಅಂದ್ರೆ ನೀವು ಕಾಯುವಾಗ ಏನು ಮಾಡ್ತಿದ್ದೀರಿ ಅನ್ನೋದೇ ಮುಖ್ಯ. ಅದೇ ನೀವು ಕಾಯುವಾಗ ಏನ್ ಮಾಡ್ತಿದ್ದೀರಿ ಅನ್ನೋದೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ತ್ವರಿತವಾಗಿ ಫಾಸ್ಟ್ ಆಗಿ ಸಿಗುವ ಯಶಸ್ಸಿಗೆ ಬೇರುಗಳಿರಲ್ಲ. ಗಾಳಿ ಬಂದ್ರೆ ಅದು ಬಿದ್ದು ಹೋಗುತ್ತೆ. ಆದರೆ ಪ್ರಾಮಾಣಿಕತೆ ಮತ್ತು ತಾಳ್ಮೆ ಎಂಬ ಗೊಬ್ಬರ ಹಾಕಿ ಬೆಳೆಸಿದ ಯಶಸ್ಸು ಶಾಶ್ವತವಾಗಿರುತ್ತೆ. ಇದು ನಿಜಕ್ಕೂ ಅದ್ಭುತವಾದ ದೃಷ್ಟಿಕೋನ. ಇನ್ನು ಈ ಮೂಲಗಳ ಕೊನೆಯ ಭಾಗದಲ್ಲಿ ಚಂದ್ರಾಷ್ಟಮ ದೋಷ ಎಂಬ ಒಂದು ಎಚ್ಚರಿಕೆಯ ಅವಧಿಯ ಬಗ್ಗೆ, ಕಾಷನರಿ ವಿಂಡೋ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಹೌದು, ಇದು ಬಹಳ ಮುಖ್ಯ. ಮುಂದಿನ 2 ದಿನ ಚಂದ್ರನು 8ನೇ ಮನೆಯಲ್ಲಿರುತ್ತಾನೆ. ಇದು ಮಾನಸಿಕ ಒತ್ತಡವನ್ನ ತರಬಹುದು. ಹಾಗಾಗಿ ಹೊಸ ಕೆಲಸ, ದೊಡ್ಡ ನಿರ್ಧಾರ ಮತ್ತು ದೀರ್ಘ ಪ್ರಯಾಣಗಳನ್ನ ಮುಂದೂಡುವುದು ಒಳಿತು ಅಂತ ಎಚ್ಚರಿಸಲಾಗಿದೆ. ಇದರ ಪರಿಹಾರಗಳಾಗಿ ಶನಿ ಅಥವಾ ಆಂಜನೇಯನಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದು, ಸೂರ್ಯ ನಮಸ್ಕಾರ ಮಾಡುವುದು, ಕಪ್ಪು ವಸ್ತುಗಳ ದಾನ, ಗಣೇಶ ಸ್ತೋತ್ರ ಪಠನೆ, ಶಿವನ ಆರಾಧನೆ ಮತ್ತು ಬಿಳಿ ವಸ್ತುಗಳ ದಾನ ಅಂದ್ರೆ ಹಾಲು, ಮೊಸರು, ಅನ್ನ ಮತ್ತು ಹಸುವಿಗೆ ಹಸಿರು ಹುಲ್ಲು ನೀಡುವುದು ಮುಂತಾದವುಗಳನ್ನು ಸೂಚಿಸಲಾಗಿದೆ. ಹೌದು. ನನ್ನ ಪ್ರಶ್ನೆ ಏನಂದ್ರೆ, ಕೇವಲ ಚಂದ್ರನು 8ನೇ ಮನೆಗೆ ಹೋದ ತಕ್ಷಣ ಮಾನಸಿಕ ಒತ್ತಡ, ಸ್ಟ್ರೆಸ್ ಏಕೆ ಬರುತ್ತೆ? ಮತ್ತು ಈ ಪೂಜೆ, ದಾನಗಳನ್ನ ನಾವು ಕೇವಲ ಧಾರ್ಮಿಕ ಆಚರಣೆಗಳಾಗಿ ನೋಡ್ಬೇಕೇ? ಅಥವಾ ಮಾನಸಿಕ ಒತ್ತಡದ ಸಮಯದಲ್ಲಿ ನಮ್ಮನ್ನ ನಾವು ಶಾಂತಗೊಳಿಸಿಕೊಳ್ಳುವ, ನಮ್ಮನ್ನ ಗ್ರೌಂಡೆಡ್ ಆಗಿ ನಿಲ್ಲುವಂತೆ ಮಾಡುವ ಸೈಕಲಾಜಿಕಲ್ ಆಂಕರ್ಗಳಾಗಿ ನೋಡಬಹುದೇ? ಚಂದ್ರಾಶ್ರಮದ ಹಿಂದಿನ ವಿಜ್ಞಾನ ಮತ್ತು ಮನೋವಿಜ್ಞಾನ ಎರಡೂ ಕುತೂಹಲಕಾರಿಯಾಗಿದೆ. ಚಂದ್ರನು ಮನಸ್ಸಿನ ಕಾರಕ, ರೂಲರ್ ಆಫ್ ದ ಮೈಂಡ್. 8ನೇ ಮನೆ ಅಂದ್ರೆ ಅದು ಅನಿರೀಕ್ಷಿತ ಘಟನೆಗಳು, ರಹಸ್ಯಗಳು ಮತ್ತು ಕತ್ತಲೆಯ ಮನೆ ಅಂದ್ರೆ ದಿ ಅನ್ನೋನ್. ಓಕೆ. ಮನುಷ್ಯನ ಮೆದುಳಿಗೆ, ವಿಶೇಷವಾಗಿ ನಮ್ಮ ಭಾವನೆಗಳನ್ನ, ಇಮೋಷನ್ಸನ್ನ ನಿಯಂತ್ರಿಸುವ ಅಮಿಗ್ಡಾಲಾಗೆ ಅನಿಶ್ಚಿತತೆ ಅಥವಾ ಕತ್ತಲೆ ಎಂದ್ರೆ ಆಗಲ್ಲ. ಮನಸ್ಸು ಆ ಕತ್ತಲೆಯ ಮನೆಗೆ ಹೋದಾಗ ಮೆದುಳು ಭವಿಷ್ಯದ ಬಗ್ಗೆ ಅನಗತ್ಯ ಭಯಗಳನ್ನ, ಫಿಯರ್ಸನ್ನ ಸೃಷ್ಟಿಸಲು ಶುರು ಮಾಡುತ್ತೆ. ಇದನ್ನೇ ನಾವು ವಿಪರೀತ ಮಾನಸಿಕ ಒತ್ತಡ, ಆಂಗ್ಸೈಟಿ ಅಂತೀವಿ. ಸೊ ಅದಕ್ಕೆ ಸ್ಟ್ರೆಸ್ ಆಗೋದು. ಇನ್ನು ನಿಮ್ಮ 2ನೇ ಪ್ರಶ್ನೆಗೆ ಬರೋದಾದ್ರೆ, ಧಾರ್ಮಿಕ ಆಚರಣೆಗಳ ಬಗ್ಗೆ. ಖಂಡಿತವಾಗಿಯೂ ಈ ಪರಿಹಾರಗಳು ಅತ್ಯುತ್ತಮವಾದ ಸೈಕಲಾಜಿಕಲ್ ಆಂಕರ್ಗಳು. ಹೇಗೆ? ಉದಾಹರಣೆಗೆ, ದೀಪ ಹಚ್ಚೋದು ಕೇವಲ ದೇವರಿಗೆ ಬೆಳಕು ತೋರಿಸೋದಕ್ಕಲ್ಲ. ವಿಪರೀತ ಆಲೋಚನೆಗಳಲ್ಲಿ, ಆ ಓವರ್ ಥಿಂಕಿಂಗ್ನಲ್ಲಿ ಕಳೆದು ಹೋಗಿರುವ ಮನಸ್ಸಿಗೆ ಆ ದೀಪದ ಜ್ವಾಲೆಯು ಒಂದು ಏಕಾಗ್ರತೆಯ ಬಿಂದುವಾಗಿ, ಫೋಕಲ್ ಪಾಯಿಂಟ್ ಆಗಿ ಕೆಲಸ ಮಾಡುತ್ತೆ. ಅದು ನಮ್ಮನ್ನ ವರ್ತಮಾನಕ್ಕೆ, ಪ್ರೆಸೆಂಟ್ ಮೂಮೆಂಟ್ಗೆ ತರುತ್ತೆ. ದಟ್ ಮೇಕ್ ಸೆನ್ಸ್. ಇನ್ನು ದಾನ ಮಾಡುವುದು, ಬಿಳಿ ವಸ್ತುಗಳನ್ನ ದಾನ ಮಾಡೋದು ಅಥವಾ ಕಷ್ಟದಲ್ಲಿರೋವರಿಗೆ ಸಹಾಯ ಮಾಡೋದು ನಮ್ಮೊಳಗಿನ ಅಹಂಕಾರವನ್ನ, ಈಗೋನ ಮುರಿಯುತ್ತೆ. ಓಕೆ. ನಾವು ವಿಪರೀತ ಒತ್ತಡದಲ್ಲಿದ್ದಾಗ ನನ್ನ ಕಷ್ಟವೇ ಜಗತ್ತಿನಲ್ಲಿ ಅತಿ ದೊಡ್ಡದು ಅಂತ ಭಾವಿಸಿರ್ತೇವೆ. ಆದರೆ ದಾನ ಮಾಡುವಾಗ, ನಮಗಿಂತ ಕಷ್ಟದಲ್ಲಿರೋರು ನೋಡಿದಾಗ ನಮ್ಮ ಸಮಸ್ಯೆಗಳು ಚಿಕ್ಕದಾಗಿ ಕಾಣತೊಡಗುತ್ತವೆ. ಇದು ನಮ್ಮ ಆಲೋಚನೆಗಳಿಗೆ ಸ್ವಲ್ಪ ಉಸಿರಾಡ್ಲು ಜಾಗ, ಬ್ರೀದಿಂಗ್ ಸ್ಪೇಸ್ ಕೊಡುತ್ತೆ. ಹೌದು, ಪರ್ಸ್ಪೆಕ್ಟಿವ್ ಸಿಗುತ್ತೆ. ಎಕ್ಸಾಕ್ಟ್ಲಿ. ಇನ್ನು ಹೊಸ ನಿರ್ಧಾರಗಳನ್ನು ಮುಂದೂಡುವುದು ಎಂದರೆ ಆತುರದಲ್ಲಿ ತಪ್ಪು ಮಾಡೋದನ್ನು ತಡೆಯುವ ಮೆಕ್ಯಾನಿಸಮ್ ಅಷ್ಟೇ. ಈ ಆಚರಣೆಗಳು ಮನುಷ್ಯನನ್ನ ವಿವಾದಗಳಿಂದ ದೂರವಿರಿಸಿ ಶಾಂತಿಯತ್ತ ಕೊಂಡೊಯ್ಯುವ ಅತ್ಯುತ್ತಮ ಮಾನಸಿಕ ಚಿಕಿತ್ಸೆಗಳು.
ವಾವ್! ಇಂದಿನ ಈ ಚರ್ಚೆಯಲ್ಲಿ ನಾವು ಕಂಡುಕೊಂಡ ಅತ್ಯಮೂಲ್ಯ ಸತ್ಯ ಏನಂದ್ರೆ ಮೌನವು ದೌರ್ಬಲ್ಯವಲ್ಲ, ಅದು ಅತಿ ದೊಡ್ಡ ಆಯುಧವಾಗಬಲ್ಲದು ಅಲ್ವಾ? ಹೌದು, 100ಕ್ಕೆ 100. ಸುಳ್ಳುಗಳ ತಳಹದಿಯ ಮೇಲೆ ಕಟ್ಟಿದ ಸಾಮ್ರಾಜ್ಯಗಳು ಎಷ್ಟೇ ಆಕರ್ಷಕವಾಗಿ ಕಂಡ್ರೂ ಅದಕ್ಕೆ ಅಡಿಪಾಯವೇ ಇರಲ್ಲ. ಹಾಗಾಗಿ ಅವು ಒಂದು ದಿನ ತಾವಾಗಿಯೇ ಕುಸಿಯುತ್ತವೆ. ಖಂಡಿತ. ಗ್ರಹಗಳ ವಿಳಂಬಗಳು ಅಥವಾ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ನಮ್ಮನ್ನ ಹಿಂದಕ್ಕೆ ತಡೆಯೋದಿಕ್ಕಲ್ಲ, ಬದಲಾಗಿ ನಮ್ಮ ಬೇರುಗಳನ್ನ ಇನ್ನಷ್ಟು ಆಳಕ್ಕೆ ಇಳಿಸಿ ಗಟ್ಟಿ ಮಾಡುವುದಕ್ಕಾಗಿ ಬರುವ ಅವಕಾಶಗಳು. ಈ ಎಲ್ಲಾ ವಿಷಯಗಳು ಕೇವಲ ಒಂದು ನಿರ್ದಿಷ್ಟ ರಾಶಿಯವರಿಗೆ ಮಾತ್ರ ಸೀಮಿತವಾಗಿಲ್ಲ. ಇಲ್ವೇ ಇಲ್ಲ, ಇದು ಎಲ್ರಿಗೂ ಅನ್ವಯಿಸುತ್ತೆ. ಅಲ್ವಾ? ಮನುಷ್ಯರು ಯಾವುದೇ ಹಿನ್ನೆಲೆಯಿಂದ ಬಂದವರಾಗಿರ್ಲಿ, ಎಂಬಂತಹ ಕುತಂತ್ರಿ ವ್ಯಕ್ತಿಗಳು, ಆ ಟಾಕ್ಸಿಕ್ ಪೀಪಲ್ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೂಪದಲ್ಲಿ ಎದುರಾಗ್ತಾರೆ. ಅವರಿಗೆ ಅದೇ ಭಾಷೆಯಲ್ಲಿ ರಿಯಾಕ್ಟ್ ಮಾಡೋ ಬದಲು ನಮ್ಮ ಪಾಡಿಗೆ ನಾವು ನಮ್ಮ ಕರ್ಮವನ್ನ, ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತಾ ಕಾಲದ ನ್ಯಾಯಕ್ಕೆ ಕಾಯೋದು ಎಲ್ಲರೂ ಅಳವಡಿಸಿಕೊಳ್ಳಬೇಕಾದ ಅತ್ಯುತ್ತಮ ಪಾಠ. ಹೌದು, ಕರ್ಮ ಸಿದ್ಧಾಂತದ ಮೂಲ ಆಶಯವೂ ಅದೇ ಆಗಿದೆ. ನಾವು ಏನನ್ನ ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ಆ ವ್ಯಕ್ತಿ ಸುಳ್ಳುಗಳನ್ನ ಬಿತ್ತಿದಾನೆ, ಅವನು ನಾಶವನ್ನ ಕೊಯ್ಲು ಮಾಡ್ತಾನೆ. ನೀವು ಪ್ರಾಮಾಣಿಕತೆಯನ್ನ ಬಿತ್ತಿದ್ದೀರಿ, ನೀವು ಯಶಸ್ಸನ್ನ ಕೊಯ್ಲು ಮಾಡ್ತೀರಿ. ಸಮಯವು ತನ್ನದೇ ಆದ ನಿಖರವಾದ ಗತಿಯಲ್ಲಿ ಎಲ್ಲದಕ್ಕೂ ಲೆಕ್ಕ ಚುಕ್ತ ಮಾಡುತ್ತೆ. ನಮ್ಮ ಸಂಪೂರ್ಣ ಗಮನ ನಮ್ಮ ಆಂತರಿಕ ಬೆಳವಣಿಗೆಯ, ನಮ್ಮ ಇನ್ನರ್ ಗ್ರೋತ್ ಕಡೆಗೆ ಇರಬೇಕು ಹೊರತು ನಮಗೆ ದ್ರೋಹ ಮಾಡಿದವರ ಮೇಲೆ ಸೇಡು ತೀರಿಸ್ಕೊಳ್ಳೋದರ ಮೇಲಲ್ಲ. ಹೌದು, ಅದು ವೇಸ್ಟ್ ಆಫ್ ಎನರ್ಜಿ ಅಲ್ವಾ? ಖಂಡಿತ. ಸೇಡು ನಮ್ಮ ಶಕ್ತಿಯನ್ನ ಹೀರಿಬಿಡುತ್ತೆ, ಆದರೆ ಅದೇ ಮೌನ ನಮ್ಮ ಶಕ್ತಿಯನ್ನ ಕೂಡಿಡುತ್ತೆ. ಅತ್ಯಂತ ಸೂಕ್ತವಾದ ಮಾತು. ಮೂಲಗಳು ಸ್ಪಷ್ಟವಾಗಿ ಹೇಳುವಂತೆ ದ್ರೋಹ ಮಾಡಿದವರಿಗೆ ಕಾಲವೇ ತಕ್ಕ ಶಿಕ್ಷೆ ನೀಡುತ್ತೆ. ನಾವು ನಮ್ಮ ಕೆಲಸದತ್ತ ಗಮನ ಹರಿಸಬೇಕು. ಆದ್ರೆ ಈ ಸಂಪೂರ್ಣ ಚರ್ಚೆಯ ಕೊನೆಯಲ್ಲಿ ನಮ್ಮನ್ನ ಒಂದು ಪ್ರಬಲವಾದ ಪ್ರಶ್ನೆ ಕಾಡುತ್ತೆ. ಏನ್ ಹೇಳಿ? ಮೌನವಾಗಿರೋದು ಶಕ್ತಿ ಅಂತ ನಾವು ಒಪ್ಕೊಳ್ಳೋಣ. ಆದ್ರೆ ದ್ರೋಹಿಯ ವಿರುದ್ಧ ಮೌನವಾಗಿ ಆ ಸಮಯಕ್ಕಾಗಿ ಕಾಯೋದಕ್ಕೂ ಮತ್ತು ನಮ್ಮ ಕಣ್ಣೆದುರಲ್ಲೇ ನಡೀತಿರುವ ಅನ್ಯಾಯವನ್ನ ಸುಮ್ಮನೆ ಸಹಿಸಿಕೊಳ್ಳುವ ಹೇಡಿತನಕ್ಕೂ ನಡುವೆ ಇರುವ ಆ ಅತ್ಯಂತ ಸೂಕ್ಷ್ಮ ರೇಖೆಯನ್ನ, ಆ ಫೈನ್ ಲೈನನ್ನ ನಾವೆಳೆಯೋದು ಎಲ್ಲಿ? ಅದೊಂದು ಟಫ್ ಕ್ವೆಶ್ಚನ್. ಹೌದಲ್ವಾ? ಯಾವ ಹಂತದಲ್ಲಿ ನಮ್ಮ ಮೌನವು ಬುದ್ಧಿವಂತಿಕೆಯಾಗಿ ಉಳಿಯದೆ ಆ ಸವಾಲುಗಳಿಂದ ತಪ್ಪಿಸಿಕೊಳ್ಳುವ ಪಲಾಯನವಾದವಾಗಿ, ಅಂದ್ರೆ ಎಸ್ಕೇಪಿಸಮ್ ಆಗಿ ಬದಲಾಗುತ್ತೆ? ಎಲ್ಲವನ್ನೂ ಕಾಲವೇ ನಿರ್ಣಯಿಸುತ್ತೆ ಅಂತ ಬಿಟ್ಬಿಟ್ರೆ ಆ ಕಾಲದ ಚಕ್ರವನ್ನ ತಿರುಗಿಸಲು ನಮ್ಮ ಪ್ರಯತ್ನದ ಅವಶ್ಯಕತೆನೇ ಇಲ್ವಾ? ಆರಂಭದಲ್ಲಿ ನಾವು ಮಾತಾಡಿದ ಎಕ್ಸ್ರೇ ಮಷೀನ್ನ ಉಪಮೆಯಂತೆ ನಮ್ಮ ಜೀವನದ ಈ ಕಪ್ಪು ಬಿಳುಪಿನ ಚಿತ್ರಣಗಳು ಯಾವಾಗ್ಲೂ ಅಷ್ಟು ಸರಳವಾಗಿರಲ್ಲ. ಒಳಗೆ ನಡೆಯುತ್ತಿರುವ ಕರ್ಮದ ಲೆಕ್ಕಾಚಾರಗಳು ನಮಗೆ ಕಣ್ಣಿಗೆ ಕಾಣದೇ ಇರಬಹುದು, ಆದ್ರೆ ಅವು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತವೆ. ಹಾಗಾಗಿ ಮೌನವು ಅಸ್ತ್ರವೋ ಅಥವಾ ಕೇವಲ ಆತ್ಮವಂಚನೆಯೋ ಎಂಬುದನ್ನ ಪ್ರತಿಯೊಬ್ಬರೂ ತಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ನಿರ್ಧರಿಸ್ಕೊಳ್ಬೇಕಲ್ವಾ? ಇದೊಂದು ಯೋಚಿಸ್ಬೇಕಾದ ಪ್ರಶ್ನೆ ಅಲ್ವಾ?